ನಮಸ್ಕಾರ, ಇದು SCN TV ನ್ಯೂಸ್. ವಿಜಯಪುರ ಜಿಲ್ಲೆಯ ಐತಿಹಾಸಿಕ ತಾಳಿಕೋಟೆ ಪಟ್ಟಣದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ವಚನ ಶ್ರಾವಣ ವಿಶೇಷ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕ, ಯುವ ಘಟಕ ಹಾಗೂ ಕದಲಿ ವೇದಿಕೆ ವತಿಯಿಂದ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಸೋಮವಾರ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವು ಶರಣಿ ಶ್ರೀಮತಿ ಅಶ್ವಿನಿ ಜೋಗೂರ್ ಅವರ ವಚನ ಗಾಯನದೊಂದಿಗೆ ಆರಂಭಗೊಂಡಿತು. ಶರಣವೀರಯ್ಯ ಮಠ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಕಿ ಶಿವಲೀಲಾ ಮಹಾಂತೇಶ ಮುರಾಳ್ ಅವರು ವಚನಗಳಲ್ಲಿ ಬದುಕಿನ ಮೌಲ್ಯಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿ ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ದೊರೆತಿರುವ ಮಾನವೀಯ ಮೌಲ್ಯಗಳು, ಸಮಾನತೆ ಹಾಗೂ ಸತ್ಯನಿಷ್ಠೆಯ ಸಂದೇಶವನ್ನು ವಿವರಿಸಿದರು. ಶಿಕ್ಷಕ ಸಿದ್ದು ಕರಡಿಯವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು. ಶರಣ ಗುರುನಾಥ ಕುಂಬಾರ್ ಅವರು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ದಶರಥ್ ಸಿಂಗ್ ಮನಗೂಳಿ, ಯುವ ಘಟಕದ ಅಧ್ಯಕ್ಷ ಕಾಶಿನಾಥ ಸಜ್ಜನ, ಕದಲಿ ವೇದಿಕೆ ಅಧ್ಯಕ್ಷೆ ಶ್ರೀಮತಿ ಉಮಾ ಬಸವರಾಜ ಸಾಲಂಗಿ, ಗಣ್ಯ ವರ್ತಕರಾದ ಅಶೋಕ್ ಶೆಟ್ಟಿ, PU ಸೈನ್ಸ್ ಕಾಲೇಜಿನ ಅಧ್ಯಕ್ಷ ND ಮಡಿವಾಳರ, ಖಾಜಾ ಹುಸೇನ್ ಮುಲ್ಲಾ, ಗಂಗಾಧರ ಕಸ್ತೂರಿ, ಕಾಶಿನಾಥ ಮುರಾಳ, ಸಮಾಜ ಸೇವಕ ಇಬ್ರಾಹಿಂ ಮನ್ಸೂರ, ಗುಂಡೂರಾವ್ ಧನಪಾಲ, ಅಶೋಕ ಚಿನಗುಡಿ ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು, ಕದಲಿ ವೇದಿಕೆಯ ಸದಸ್ಯರು ಹಾಗೂ ಬಸವಾಭಿಮಾನಿಗಳು ಉಪಸ್ಥಿತರಿದ್ದರು. ವಚನ ಸಾಹಿತ್ಯದ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಮೂಲಕ ಶ್ರಾವಣ ಮಾಸದ ಆಚರಣೆಗೆ ವಿಶೇಷ ಅರ್ಥ ನೀಡಿದ ಕಾರ್ಯಕ್ರಮ ಇದಾಗಿತ್ತು. ವರದಿ ಅಬ್ದುಲ್ ಕರೀಂ ಮಖನಧಾರ್, SCN TV ನ್ಯೂಸ್, ತಾಳಿಕೋಟೆ. ವಿದೇಶದ ಥೇಮ್ಸ್ ನದಿಯ ದಡದ ಮೇಲೆ ಇವತ್ತು ಬಸವಣ್ಣನ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡ್ತಾರ. ವಿದೇಶದವರು ಇವತ್ತು ಕೈ ಮುಗಿತಾರ ಅಂದ್ರ ಅದಕ್ಕೆ ಕಾರಣ ಏನು ಅಂದ್ರೆ ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ವಚನಗಳು. ಎಂತೆಂಥ ವಚನಗಳನ್ನ ನಮಗೆ ಮೌಲ್ಯವಾಗಿ ಕೊಟ್ಟರು ಅವುಗಳನ್ನು ಒಂದು ಕ್ಷಣ ನಾವು ಹೇಳುತ್ತಲೇ ಎದ್ದು ಅವು ಅದನ್ನ ನೆನೆದು ಬಿಟ್ಟರೆ ಸಾಕು, ನಮ್ಮ ಜೀವನ ಎಷ್ಟೋ ಪುಣ್ಯವಾಗ್ತದೆ. ಬಸವನೆಂದರೆ ಪಾಪ ದೆಸೆಗೆಟ್ಟು ಓಡುವುದು, ಪುಣ್ಯ ಬಪ್ಪುದು ನೋಡ. ಬರೇ ಬಸವ ಅಂದ್ರೆ ಸಾಕು ನಮಗೆ ಪುಣ್ಯ ಸಿಗ್ತದೆ. ವಿಭಿನ್ನ ಸಂಸ್ಕೃತಿಯ ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿ ಇಂಥ ವಿಶಿಷ್ಟ ತತ್ವಗಳನ್ನ ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಆ ವಚನಗಳ ಮೂಲಕ ನಾವು ಅವರನ್ನ ಶ್ರೇಷ್ಠತೆಯನ್ನ ಕಾಣ್ತೀವಿ. ಅಂತ ವಚನಗಳನ್ನ ನಾವು ಪಾಲಿಸೋದ್ರಿಂದ, ಆ ತತ್ವಗಳನ್ನ ತಿಳಿಯೋದ್ರಿಂದ ನಮ್ಮಲ್ಲಿ ಒಂಚೂರು ಮೌಲ್ಯಗಳು ಬೆಳೀಲಿಕ್ಕೆ ಸಾಧ್ಯ ಏನು, ಆ ಮೌಲ್ಯಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಬದುಕಿನಲ್ಲಿ ಸಾರ್ಥಕತೆಯನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದಾದ್ರೆ ನೀವೆಲ್ಲ ಒಂದು ಚಪ್ಪಾಳೆಯನ್ನು ಕೊಟ್ಟು ನಾವು ನೀವು ಎಲ್ಲ ಕೂಡಿ ಬಸವಾದಿ ಶರಣರನ್ನ ಈ ಸಂದರ್ಭದಲ್ಲಿ ಒಂದು ಜೋರಾದ ನಮನಗಳನ್ನ ಈ ಮೂಲಕ ಅವರಿಗೆ ಸಲ್ಲಿಸ್ತಾ, ಹಾಗೆ ಅದನ್ನೆಲ್ಲ ಅಂತ ಘಟನೆಗಳನ್ನು ಕೇಳಿದಾಗ ನಾವು ಒಂದು ಕ್ಷಣ ಅನ್ಕೊಂತೀವಿ. ಏನ್ ಅನ್ಕೊಂತೀವಿ? ಮನದಲ್ಲೊಂದು ಬದುಕಿನ ಚಿಂತೆ ಮಾಡಲಾಗ ಬಂದಿದೆ ಸಂತೆ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಇಲ್ಲಿ ಯಾಕಂದ್ರೆ ಶರಣರ ಒಂದು ದೃಷ್ಟಿಕೋನ, ಇಲ್ಲಿ ನಡೆ, ನುಡಿ, ಆಚಾರ, ವಿಚಾರ ಇದು ತರ ವಿಸ್ಮಯ. ಹೇಗೆ ನಾವು ಏನಂದ್ರೆ ಒಂದು ಪುಸ್ತಕದಲ್ಲಿ ಎಲ್ಲೆಲ್ಲಿ ಹೋಗಿ ನಾವು ಅಧ್ಯಯನ ಮಾಡಿದ ಪ್ರತಿ ಕ್ಷಣ ನಮಗೆ ಅನುಭವಕ್ಕೆ ಸ್ಪರ್ಶಕ್ಕೆ ಬರುವಂತಹ ಒಂದು ನೆಲ ಅಂದ್ರೆ ಅದು ಭಾರತ ವಾಣಿ. ಈ ಭಾರತದಲ್ಲಿ ನೋಡ ಇವತ್ತು 12ನೇ ಶತಮಾನದಲ್ಲಿ ನಮಗೆ ಬಸವಣ್ಣವ್ರ ಬಗ್ಗೆ ಅದ್ಭುತವಾದ ವಿಷಯ ಕೊಟ್ಟರು. ಅವರು ಪ್ರಪ್ರಥಮವಾಗಿ ಈ ಒಂದು ಲಿಂಗ ಅಂದ್ರೆ ಲಿಂಗ ಪೂಜೆ ಬಗ್ಗೆ ಹೇಳಿದಾಗ ಅದು ತ್ರಾಟಕ ವಿದ್ಯೆ ಅಂದ್ರೆ ನಮ್ಮದು ಏಕಾಗ್ರತೆಯನ್ನು, ನಮ್ಮ ಮನಸ್ಸನ್ನ ಈ ಎಲ್ಲ ಒಂದು ಏನಪ್ಪಾ ಅಂತಂದ್ರೆ ನಾವು ಈ ಚಂಚಲ ಮನಸ್ಸನ್ನು ಗ್ರಹಿಸುವಾಗೆ ಕತ್ತಲೆ ಒಂದು ಕಪ್ಪು ಬಣ್ಣದ ಒಂದು ಲಿಂಗನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಏಕಾಗ್ರತೆ ಮಾಡಿದಾಗ ನಮ್ಗೆ ಒಂದು ಏನೋ ಅದ್ಭುತವಾದ ಒಂದು ಹೊಳಪು ಸಿಗ್ತೈತಿ. ಆ ಹೊಳಪುವೇ ಏನಪ್ಪಾ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಈ ದೇಹಕ್ಕೆ ಇದಕ್ಕೆ ಲೆಂಟಿಸ್ಟನ್ನ ಒಂದು ನಿಮಿಷೇಷನ್ ಒಂದು ಅವಧಿಯೊಳಗೆ ನಾವು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಆದ್ರೆ ಆತ್ಮಕ್ಕೆ ಸಾವು ಇಲ್ಲ, ಅದಕ್ಕೆ ಹುಟ್ಟು ಇಲ್ಲ, ಅದು ನಿರಂತರ ಇರ್ತೈತಿ. ಈ ಒಂದು ಜ್ಞಾನವನ್ನ, ಈ ಒಂದು ವಿಷಯವನ್ನು ಪರಿಚಯ ಮಾಡುವ ದೇಶ ಅಂದ್ರೆ ಅದು ನನ್ನ ಭಾರತ ದೇಶ. ಈ ಭಾರತ ದೇಶದಲ್ಲಿ ನಮಗೆ ಏನು ಮಾತಾಡ್ತೀವಿ, ಏನು ಹೇಳಕತ್ತೀವಿ ಅಂತಂದ್ರೆ ಆಲ್ರೆಡಿ ಈ ವಿಷಯವನ್ನ ಅದ್ಭುತವಾದ ನಮ್ಮ ಹಿರಿಯರು ತಮ್ಮನ್ನು ತಾವು ಸರಿಸಿಕೊಂಡು ತಮ್ಮನ್ನು ತಾವು ಅಂತರ